ಕೆಲವೊಂದು ತರಕಾರಿಗಳನ್ನ ಮಾಡೋ ವಿಧಾನ ಗೊತ್ತಿಲ್ಲದೆ ಕೆಲವರು ಆ ತರಕಾರಿನ ಉಪಯೋಗಿಸೋದನ್ನೇ ಬಿಟ್ಬಿಟ್ಟಿರ್ತಾರೆ. ಇವತ್ತೊಂದು ರುಚಿಕರವಾದ ಆರೋಗ್ಯಕರವಾದ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ರೀತಿ ಒಮ್ಮೆ ಪಲ್ಯ ಮಾಡಿ ನೋಡಿ, ನೀವು ಪದೇ ಪದೇ ತಂದು ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ಸೀಮೆ ಬದನೆಕಾಯಿನ ನೀಟಾಗಿ ಕ್ಲೀನ್ ಮಾಡಿ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಒಳಗಡೆ ಇರೋ ಅಂಥ ಸೀಡ್ನ ಕೂಡ ತೆಗಿತಾ ಇದ್ದೀನಿ. ನಂತರ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೋಬೇಕು. ಸೀಮೆ ಬದನೆಕಾಯಿದು ಅದರದ್ದೇ ಆದ ಫ್ಲೇವರ್ ಆಗಲಿ ರುಚಿಯಾಗಲಿ ಇರಲ್ಲ. ಅದರೊಂದಿಗೆ ಒಂದು ಪದಾರ್ಥನ ಬಳಸಿ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಒಂದು ಕುಕ್ಕರ್ಗೆ 2-3 ಸ್ಪೂನ್ ಅಡುಗೆ ಎಣ್ಣೆ, ಸಾಸಿವೆ, 1-2 ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಜೀರಿಗೆ, ನಂತರ ಒಂದು ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸಿ ಸ್ವಲ್ಪ ಕರಿಬೇವನ್ನ ಹಾಕಿ ಇದನ್ನು 1 ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 2 ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ಪಲ್ಯ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ಈಗ ಟೊಮೆಟೊ ಬೆಂದಿದೆ. ಇದಕ್ಕೆ ನಾನಿಲ್ಲಿ 1 ಕಪ್ನಷ್ಟು ನೆನೆಸಿರೋ ಅಂಥ ಹೆಸರು ಕಾಳನ್ನ ಬಳಸ್ತಾ ಇದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಂತಹ ಸೀಮೆ ಬದನೆಕಾಯಿನ ಸೇರಿಸಿ ಒಗ್ಗರಣೆ ಒಂದಿಗೆ ಇದನ್ನೊಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಪಲ್ಯಕ್ಕೆ ಈ ಹೆಸರು ಕಾಳೇ ತುಂಬ ಟೇಸ್ಟ್ ಕೊಡೋದು. ಸೀಮೆ ಬದನೆಕಾಯಿ ಯಾವುದೇ ಫ್ಲೇವರ್ನ ಹೊಂದಿರಲ್ಲ. ಮತ್ತು ಅದು ಪಲ್ಯ ಕೂಡ ಚೆನ್ನಾಗಿ ಹೊಂದ್ಕೋಬೇಕಂದ್ರೆ ಈ ರೀತಿ ಒಂದು ಹೆಸರು ಕಾಳನ್ನ ನೆನೆಸಿ ಸೇರಿಸಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1.5 ಸ್ಪೂನಷ್ಟು ಸಾಂಬಾರು ಪೌಡರು, 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡರು, 1/4 ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ಪಲ್ಯಕ್ಕೆ ಹೆಸರು ಕಾಳು ಮತ್ತು ನಾನು ಈಗ ಬಳಸಿರೋ ಅಂಥ ಸಾಂಬಾರು ಪೌಡರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ಈ ತರಕಾರಿ ಮುಳುಗೋ ಅಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸಪ್ಪೆ ಅನ್ನಿಸ್ತು. ಉಪ್ಪನ್ನ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಗ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 1-2 ಪ್ರೆಷರ್ ಕೂಗಿಸ್ಕೊಳ್ಳಿ. ಬೇಗ ಬೆಂದ್ಬಿಡುತ್ತೆ. ಇದು ಎಲ್ಲ ರೀತಿಯ ರೊಟ್ಟಿಗಳಿಗೆ, ಚಪಾತಿಯೊಂದಿಗೆ, ರೈಸೊಂದಿಗೆ ಎಲ್ಲದರೊಂದಿಗೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. ಪದೇ ಪದೇ ಮಾಡ್ತೀರಾ, ಅಷ್ಟು ರುಚಿಕರವಾಗಿರುತ್ತೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗುವ ಒಳ್ಳೆ ರೆಸಿಪಿಯೊಂದಿಗೆ. ಬಾಯ್.